ನಮಸ್ಕಾರ ಬಂಧುಗಳೇ. ಬ್ರಹ್ಮಾಂಡದ ಅಧಿಪತಿ ಕೈಲಾಸನಾಥನಾದ ಶಿವನು ನೆಲೆಸಿರುವ 12 ಪವಿತ್ರ ಜ್ಯೋತಿರ್ಲಿಂಗಗಳ ಬಗ್ಗೆ ನಮಗೆಲ್ಲ ತಿಳಿದೇ ಇದೆ. ಆದರೆ ರಾವಣನ ಭಕ್ತಿಗೆ ಮೆಚ್ಚಿ ಶಿವನೇ ನೀಡಿದ ಲಿಂಗವೊಂದು ಲಂಕೆಗೆ ತಲುಪದೆ ಅರ್ಧ ಹಾದಿಯಲ್ಲೇ ನೆಲೆ ನಿಂತ ಕತೆ ನಿಮಗೆ ಗೊತ್ತೇ? ಎಲ್ಲಿ ಶಿವನು ತನ್ನ ಭಕ್ತನ ಗಾಯಗಳನ್ನು ಗುಣಪಡಿಸಿ ವೈದ್ಯನಾಗಿ ಅವತರಿಸಿದನು ಅಂತಹ ಪರಮ ಪವಿತ್ರ ಕ್ಷೇತ್ರವೇ ಜಾರ್ಖಂಡ್ನ ದೇವಗರ್ನಲ್ಲಿರುವ ಬಾಬಾ ವೈದ್ಯನಾಥ ಜ್ಯೋತಿರ್ಲಿಂಗ. ಇಲ್ಲಿ ಕೇವಲ ಶಿವನಲ್ಲ, ಮಹಾತಾಯಿ ಸತಿಯ ಹೃದಯ ಭಾಗ ಬಿದ್ದ ಪವಿತ್ರ ಶಕ್ತಿ ಪೀಠವೂ ಇದೆ. ಒಂದೇ ಆವರಣದಲ್ಲಿ ಶಿವ ಮತ್ತು ಶಕ್ತಿ ಇಬ್ಬರನ್ನೂ ಕಾಣುವ ಅಪರೂಪದ ಪುಣ್ಯ ಕ್ಷೇತ್ರವಿದು. ಇಂದಿನ ಈ ವಿಡಿಯೋದಲ್ಲಿ ನಾವು ದೇವಘರ್ನ ಈ ಮಹಾನ್ ಕ್ಷೇತ್ರದ ಇತಿಹಾಸ, ಅಲ್ಲಿಗೆ ತಲುಪುವ ಹಾದಿ ಮತ್ತು ಅಲ್ಲಿನ ಪ್ರತಿಯೊಂದು ರಹಸ್ಯಗಳನ್ನು ತಿಳಿಯೋಣ. ಭಕ್ತಿಯ ಈ ಪಯಣವನ್ನು ಕೊನೆಯವರೆಗೂ ನೋಡಿ. ಮರೆಯದೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಬಾಬಾ ವೈದ್ಯನಾಥ ದೇವಸ್ಥಾನದ ಒಳಗಡೆ ಕಾಲಿಡುತ್ತಿದ್ದಂತೆ ನಮಗೆ ಮೊದಲು ಕಾಣುವುದು ಅಲ್ಲಿನ ಗೋಪುರಗಳು. ಸಾಮಾನ್ಯವಾಗಿ ಎಲ್ಲ ಶಿವನ ದೇವಸ್ಥಾನಗಳ ಮೇಲೆ ತ್ರಿಶೂಲವಿರುತ್ತದೆ. ಆದರೆ ವೈದ್ಯನಾಥ ಧಾಮದಲ್ಲಿ ಮಾತ್ರ ನೀವು ತ್ರಿಶೂಲಗಳ ಬದಲಾಗಿ ಪಂಚಶೂಲವನ್ನು ಕಾಣಬಹುದು. ಇದು ಈ ಕ್ಷೇತ್ರದ ರಕ್ಷಾ ಕವಚ ಎಂದು ನಂಬಲಾಗಿದೆ. ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಮತ್ಸರ ಎಂಬ 5 ಮಾನವ ದೌರ್ಬಲ್ಯಗಳನ್ನು ನಾಶಪಡಿಸುವುದರ ಸಂಕೇತವೇ ಈ ಪಂಚಶೂಲ. ಪ್ರತಿ ಶಿವರಾತ್ರಿಯಂದು ಈ ಪಂಚಶೂಲಗಳನ್ನು ಇಳಿಸಿ ವಿಶೇಷ ಪೂಜೆ ಮಾಡಿ ಪುನಃ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಸ್ಥಳ ಪುರಾಣ, ರಾವಣ ಮತ್ತು ಬೈಜು ಕಥೆ. ಈ ಜ್ಯೋತಿರ್ಲಿಂಗ ಇಲ್ಲಿ ಸ್ಥಾಪನೆಯಾದ ಹಿಂದೆ ಒಂದು ರೋಚಕ ಕಥೆ ಇದೆ. ರಾವಣನು ಶಿವನ ಪರಮ ಭಕ್ತನಾಗಿದ್ದ. ಶಿವನನ್ನು ಲಂಕೆಗೆ ಕರೆದೊಯ್ಯಬೇಕೆಂದು ಹಿಮಾಲಯದಲ್ಲಿ ಘೋರ ತಪಸ್ಸು ಮಾಡಿದ. ಶಿವನು ಪ್ರಸನ್ನನಾಗಿ ಅವನಿಗೆ ಒಂದು ಆತ್ಮಲಿಂಗವನ್ನು ನೀಡಿ, ಇದನ್ನು ದಾರಿಯಲ್ಲಿ ಎಲ್ಲಿಯೂ ಕೆಳಗಿಡಬಾರದು, ಇಟ್ಟರೆ ಅದು ಅಲ್ಲೇ ನೆಲೆ ನಿಲ್ಲುತ್ತದೆ ಎಂದು ಷರತ್ತು ವಿಧಿಸಿದ. ದೇವತೆಗಳು ಇದರಿಂದ ಆತಂಕಗೊಂಡು ವಿಷ್ಣುವಿನ ಮೊರೆ ಹೋದರು. ರಾವಣನು ದೇವಗರ ತಲುಪಿದಾಗ ವರುಣ ದೇವನು ಅವನ ಹೊಟ್ಟೆಯನ್ನು ಸೇರಿಕೊಂಡನು. ಇದರಿಂದ ರಾವಣನಿಗೆ ತುರ್ತಾಗಿ ಲಘು ಶಂಕೆ ಮಾಡಬೇಕಾದ ಅನಿವಾರ್ಯತೆ ಉಂಟಾಯಿತು. ಆಗ ವಿಷ್ಣುವು ಬೈಜು ಎಂಬ ಗೊಲ್ಲನ ರೂಪದಲ್ಲಿ ಬಂದು ಲಿಂಗವನ್ನು ಹಿಡಿದುಕೊಳ್ಳುವಂತೆ ನಟಿಸಿದ. ರಾವಣ ತಡ ಮಾಡಿದ್ದರಿಂದ ಬೈಜು ಆ ಲಿಂಗವನ್ನು ಕೆಳಗಿಟ್ಟನು. ರಾವಣ ಹಿಂತಿರುಗಿ ಬಂದು ಲಿಂಗವನ್ನು ಎತ್ತಲು ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ. ಕೋಪಗೊಂಡ ರಾವಣ ಲಿಂಗವನ್ನು ತನ್ನ ಹೆಬ್ಬೆರಳಿನಿಂದ ಒತ್ತಿದನು. ಇಂದಿಗೂ ಆ ಹೆಬ್ಬೆರಳಿನ ಗುರುತನ್ನು ನಾವು ಲಿಂಗದ ಮೇಲೆ ಕಾಣಬಹುದು. ಹೃದಯ ಪೀಠ ಮತ್ತು ಜಲದುರ್ಗಾ ಶಕ್ತಿಪೀಠ. ವೈದ್ಯನಾಥ ಧಾಮದ ಮತ್ತೊಂದು ವಿಶೇಷವೆಂದರೆ ಇಲ್ಲಿರುವ ಜಲದುರ್ಗಾ ಶಕ್ತಿಪೀಠ. ದಕ್ಷ ಯಜ್ಞನ ಸಮಯದಲ್ಲಿ ಸತಿದೇವಿಯು ಆತ್ಮದಹನ ಮಾಡಿಕೊಂಡಾಗ ಶಿವನು ಅವಳ ದೇಹವನ್ನು ಹೊತ್ತು ತಾಂಡವವಾಡುತ್ತಿದ್ದನು. ಆ ಸುದರ್ಶನ ಚಕ್ರದಿಂದ ದೇಹವನ್ನು ತುಂಡರಿಸಿದಾಗ ದೇವಿಯ ಹೃದಯ ಭಾಗ ಬಿದ್ದ ಜಾಗವಿದು. ಹಾಗಾಗಿ ಇದನ್ನು ಹೃದಯ ಪೀಠ ಎಂದು ಕರೆಯುತ್ತಾರೆ. ಇಲ್ಲಿ ಶಿವ ಮತ್ತು ಪಾರ್ವತಿ ದೇವಸ್ಥಾನಗಳ ಗೋಪುರಗಳನ್ನು ಕೆಂಪು ದಾರದಿಂದ ಕಟ್ಟಲಾಗುತ್ತದೆ. ಇದನ್ನು ಘಟಬಂಧನ್ ಎನ್ನಲಾಗುತ್ತದೆ. ಹೀಗೆ ಮಾಡುವುದರಿಂದ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಶಿವಗಂಗಾ ತೀರ್ಥ ಮತ್ತು ಕಾನ್ವರ್ ಯಾತ್ರೆ. ದರ್ಶನಕ್ಕೆ ಮೊದಲು ಭಕ್ತರು ಪಕ್ಕದಲ್ಲೇ ಇರುವ ಶಿವಗಂಗಾ ಎಂಬ ಪವಿತ್ರ ಕೆರೆಯಲ್ಲಿ ಸ್ನಾನ ಮಾಡುತ್ತಾರೆ. ರಾವಣನಿಗೆ ಕೈ ತೊಳೆಯಲು ನೀರು ಸಿಗದಿದ್ದಾಗ ತನ್ನ ಮುಷ್ಟಿಯಿಂದ ನೆಲಕ್ಕೆ ಹೊಡೆದು ಈ ಗಂಗೆಯನ್ನು ಸೃಷ್ಟಿಸಿದನು ಎಂಬ ನಂಬಿಕೆ ಇದೆ. ಇನ್ನು ಇಲ್ಲಿನ ಶ್ರಾವಣ ಮಾಸದ ಕಾನ್ವರ್ ಯಾತ್ರೆ. ವಿಶ್ವ ಪ್ರಸಿದ್ಧ ಲಕ್ಷಾಂತರ ಭಕ್ತರು ಸುಲ್ತಾನ್ಗಂಜ್ನಿಂದ 105 ಕಿಲೋಮೀಟರ್ ದೂರದಿಂದ ಗಂಗಾಜಲವನ್ನು ಹೊತ್ತು ತಂದು ಬಾಬಾ ವೈದ್ಯನಾಥನಿಗೆ ಅಭಿಷೇಕ ಮಾಡುತ್ತಾರೆ. ಈ ಹಾದಿಯಲ್ಲಿ ಎಲ್ಲೂ ಜಲವನ್ನು ಕೆಳಗಿಡುವಂತಿಲ್ಲ. ಇಲ್ಲಿಗೆ ತಲುಪುವುದು ಹೇಗೆ? ಬಂಧುಗಳೇ, ನೀವು ಇಲ್ಲಿಗೆ ಬರಬೇಕೆಂದರೆ ಜಾರ್ಖಂಡ್ನ ದೇವಗರ್ಗೆ ಬರಬೇಕು. ಈ ದೇವಸ್ಥಾನಕ್ಕೆ ಹತ್ತಿರವಾಗುವ ರೈಲು ನಿಲ್ದಾಣವನ್ನು ಜೆಸಿಡಿ ರೈಲು ನಿಲ್ದಾಣವೆಂದು ಕರೆಯಲಾಗುತ್ತದೆ. ಇಲ್ಲಿಂದ ದೇವಸ್ಥಾನಕ್ಕೆ ಕೇವಲ 8 ರಿಂದ 10 ಕಿಲೋಮೀಟರ್ ದೂರವಿದೆ. ಇನ್ನು ದೇವಗರ್ನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ದರ್ಶನಕ್ಕೆ 3 ರಿಂದ 5 ಗಂಟೆ ಬೇಕಾಗಬಹುದು. ವೀಕೆಂಡ್ನಲ್ಲಿ ಜನಸಂದಣಿ ಜಾಸ್ತಿ ಇರುತ್ತದೆ. ಬಂಧುಗಳೇ, ಬಾಬಾ ವೈದ್ಯನಾಥನ ದರ್ಶನ ಪಡೆಯುವುದು ಒಂದು ಸೌಭಾಗ್ಯ. ರೋಗಗಳನ್ನು ವಾಸಿ ಮಾಡುವ, ಮನಸ್ಸಿನ ಇಚ್ಛೆಗಳನ್ನು ಪೂರೈಸುವ ಈ ಕ್ಷೇತ್ರಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪುಣ್ಯ ಕ್ಷೇತ್ರದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಹರ ಹರ ಮಹಾದೇವ.